ಸ್ನೇಹಿತ್ರೆ, ವಿಷಯ ಏನಪ್ಪ ಅಂದ್ರೆ ಮೊನ್ನೆ ತಾನೆ ಬಾಂಗ್ಲಾದೇಶ ಭಾರತದಲ್ಲಿ ಸೆಕ್ಯೂರಿಟಿ ಸರಿಯಿಲ್ಲ ಅಂತ ನಾಟಕ ಮಾಡಿ ಇಂಡಿಯಾದಲ್ಲಿ ನಡೆಯೋ T20 ವರ್ಲ್ಡ್ ಕಪ್ ಆಡಲ್ಲ ಅಂತ ಹೇಳಿ ನಂತರ ಅವರ ಜಾಗಕ್ಕೆ ಐಸಿಸಿ ಸ್ಕಾಟ್ಲೆಂಡ್ ಟೀಮ್ನ ರೀಪ್ಲೇಸ್ ಮಾಡಿದ ವಿಷಯ ನಿಮ್ಗೆಲ್ಲ ತಿಳಿದಿರಬಹುದು. ಇಲ್ಲಿಗೆ ಕಥೆ ಮುಗೀಲಿಲ್ಲ. ಇದನ್ನ ನೋಡಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಮತ್ತು ಫ್ಯಾನ್ಸ್ಗೆ ಎಲ್ಲಿಲ್ಲದ ಉಮೇದು ಬಂದಿದೆ. ನೋಡಿ, ಬಾಂಗ್ಲಾದೇಶದ ಜೊತೆ ನಾವು ಕೈಜೋಡಿಸೋಣ, ನಾವು ಇಂಡಿಯಾನ ಬಾಯ್ಕಾಟ್ ಮಾಡೋಣ, ಒಂದು ಆಂಟಿ ಇಂಡಿಯಾ ಮೂವ್ಮೆಂಟ್ ಮಾಡೋಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಶುರು ಮಾಡಿದ್ದಾರೆ. ಈ ಬಿಲ್ಡಪ್ಗೆ ಪಿಸಿಬಿ ಚೇರ್ಮನ್ ಮೊಹಸಿನ್ ನಖ್ವಿ ಕೂಡ ದನಿಗೂಡಿಸಿ ನಾವು ಕೂಡ ವಿತ್ಡ್ರಾ ಮಾಡ್ಕೋಬಹುದು ಅಂತ ಒಂದು ಬಾಂಬ್ ಹಾಕಿದ್ರು. ಆದ್ರೆ ಬಾಂಬ್ ಹಾಕಿದ್ಮೇಲೆ ಗೊತ್ತಾಯ್ತು ಅದು ಅವರ ಕಾಲುಬುಡದಲ್ಲೇ ಸ್ಫೋಟ ಆಗ್ತಿದೆ ಅಂತ. ವಿಷಯ ಏನಂದ್ರೆ, ಬಾಂಗ್ಲಾದೇಶ ವಿಶ್ವಕಪ್ನಿಂದ ಹೊರನಡೆದ ನಂತರ ಅವರ ಆನ್ಲೈನ್ ಬ್ರದರ್ಸ್ ಅಂದ್ರೆ ಪಾಕಿಸ್ತಾನ ಕೂಡ ತನ್ನ ಹೊಸ ವರಸೆ ಶುರು ಮಾಡಿತು. ಪಿಸಿಬಿ ಚೇರ್ಮನ್ ಮಾಸಿನ್ ನಖ್ವಿ ಬಾಂಗ್ಲಾದೇಶಕ್ಕೆ ಬೆಂಬಲವಾಗಿ ಪಾಕಿಸ್ತಾನ ಕೂಡ ಮುಂಬರುವ T20 ವರ್ಲ್ಡ್ ಕಪ್ನಲ್ಲಿ ಭಾಗವಹಿಸದೇ ಇರುವ ಸಾಧ್ಯತೆ ಇದೆ ಅಂತ ಹೇಳಿಕೆ ಹೊರಬಂದಿದೆ. ಈ ಹೇಳಿಕೆ ಹೊರಬರುತ್ತಿದ್ದಂತೆ ಐಸಿಸಿ ಪಾಕಿಸ್ತಾನವನ್ನು ಸರಿಯಾಗಿ ಜಾಡಿಸಿದೆ. ಪಾಕಿಸ್ತಾನ ಏನಾದ್ರೂ ಬಾಂಗ್ಲಾದೇಶದ ಜೊತೆ ಸೇರಿ ಇಂಡಿಯಾ ಬಾಯ್ಕಾಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಮೊದಲನೇದಾಗಿ ಟೋಟಲ್ ಐಸೋಲೇಷನ್. ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಅಥವಾ ಭಾರತದ ಜೊತೆ ಯಾವುದೇ ಬೈಲ್ಯಾಟ್ರಲ್ ಸೀರೀಸ್ ಆಡೋ ಹಾಗಿಲ್ಲ. ಅಷ್ಟೇ ಅಲ್ಲ, ಏಷ್ಯಾ ಕಪ್ನಿಂದ ಪಾಕಿಸ್ತಾನನ ಪೂರ್ತಿಯಾಗಿ ಹೊರಹಾಕಲಾಗುತ್ತೆ. ಕೊನೆಯದಾಗಿ ಪಾಕಿಸ್ತಾನದಲ್ಲಿ ನಡೆಯೋ ಪೈಸಾ ಶಾರ್ಟ್ ಲೀಗ್ ಅಂದ್ರೆ PSLಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋಕೆ ಐಸಿಸಿ ವಿಂಡೋ ಕೊಡಲ್ಲ. ಅಂದ್ರೆ ವಿದೇಶಿ ಪ್ಲೇಯರ್ಸ್ ಇಲ್ಲದೆ ಬರೀ ಇವರೇ ಗಲ್ಲಿ ಕ್ರಿಕೆಟ್ ಆಡ್ಕೋಬೇಕಾಗುತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಬೇಸಿಕಲಿ ಐಸಿಸಿ ಹೇಳ್ತಿರೋದು ಇಷ್ಟೇ: ನೀವು ಇಂಡಿಯಾ ಜೊತೆ ಆಡಲ್ಲ ಅಂದ್ರೆ ಇನ್ಯಾರ ಜೊತೆಗೂ ಆಡೋ ಹಾಗಿಲ್ಲ, ಮೂಲೆಯಲ್ಲಿ ಕೂತ್ಕೊಳ್ಳಿ ಅಂತ. ಇಲ್ಲಿ ಅಸಲಿ ಮಜಾ ಇರೋದು ಇವರ ಹಿಪೋಕ್ರಿಸಿಯಲ್ಲಿ. ಪಿಸಿಬಿ ಚೇರ್ಮನ್ ಮೊಹಸಿನ್ ನಖ್ವಿ ಹೇಳ್ತಾರೆ, ಬಾಂಗ್ಲಾದೇಶಕ್ಕೆ ಅನ್ಯಾಯ ಆಗ್ತಿದೆ, ಇಂಡಿಯಾದಲ್ಲಿ ಸೇಫ್ಟಿ ಇಲ್ಲ ಅಂತ. ಸ್ವಾಮಿ, ಇದೇ ಬಾಂಗ್ಲಾದೇಶದ ಕಾಂಗ್ಲೂ ಹಂದಿಗಳಿಗೆ ಅಕ್ರಮವಾಗಿ ಬೇಲಿ ಹಾರಿ ಭಾರತಕ್ಕೆ ನುಸುಳುವಾಗ ಇರದ ಸೆಕ್ಯೂರಿಟಿ ನೆನಪಾಗಲ್ಲ, ಆದ್ರೆ ವರ್ಲ್ಡ್ ಕಪ್ ಅಂದ್ರೆ ಭಯಾನಾ? ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಈ ಮೊಹಸಿನ್ ನಖ್ವಿ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಫ್ ಮುನೀರ್ಗೆ ತುಂಬಾ ಕ್ಲೋಸ್. ಇವನ ಪ್ಲಾನ್ ಕ್ರಿಕೆಟ್ ಆಡೋದಲ್ಲ, ಇಂಡಿಯಾದ ಕ್ರಿಕೆಟ್ ಎಕಾನಮಿನ ಹಾಳ್ ಮಾಡೋದು. ಇಂಡಿಯಾ ಕ್ರಿಕೆಟ್ನಲ್ಲಿ ದೊಡ್ಡ ಪವರ್ ಆಗಿದೆ, ಅದನ್ನ ಡ್ಯಾಮೇಜ್ ಮಾಡ್ಬೇಕು ಅನ್ನೋದೇ ಇವನ ಅಜೆಂಡಾ. ಆದ್ರೆ ಈ ಪಾಟಿಂಗಿಗೆ ಗೊತ್ತಿಲ್ಲ, ಐಸಿಸಿ ಚೇರ್ ಮೇಲೆ ಕೂತಿರೋದು ಜೈಶಾ ಅಂತ. ನೀವು ಬರಲ್ವಾ? ಹೋಗಿ, ನಿಮ್ಮ ಜಾಗಕ್ಕೆ 21ನೇ ಟೀಮ್ ಆಗಿ ಸ್ಕಾಟ್ಲೆಂಡ್ ತರ ಇನ್ನೊಂದು ಟೀಮ್ನ ಕರ್ಕೊಂಡ್ ಬರ್ತೀವಿ ಅಂತ ಐಸಿಸಿ ರೆಡಿಯಾಗಿ ನಿಂತಿದೆ. ಇದೆಲ್ಲ ಬಿಡಿ, ಪಾಕಿಸ್ತಾನ ನಿಜವಾಗ್ಲೂ ಬಾಯ್ಕಾಟ್ ಮಾಡೋ ತಾಕತ್ ಇಟ್ಕೊಂಡಿದ್ಯಾ? ಉತ್ತರ ಇಲ್ಲ, ಯಾಕಂದ್ರೆ ಕಿಸೆಯಲ್ಲಿ ಕಾಸಿಲ್ಲ. ಸೊ ಫ್ರೆಂಡ್ಸ್, ಇವರು ಎಷ್ಟೇ ಅಬ್ಬರಿಸಿದ್ರೂ ಕೊನೆಗೆ ಬಾಲ ಮುದುರ್ಕೊಂಡು ಬಂದು ವರ್ಲ್ಡ್ ಕಪ್ ಆಡೇ ಆಡ್ತಾರೆ. ಯಾಕಂದ್ರೆ ಇಂಡಿಯಾ ಜೊತೆ ಪಂಗಾ ತಗೊಂಡ್ರೆ ಆಗೋ ಲಾಸ್ನ ತಡ್ಕೊಳ್ಳೋ ಶಕ್ತಿ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಇಲ್ಲ. ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಸೀನ್ ಕ್ರಿಯೇಟ್ ಮಾಡೋಕೆ ಮಾಡ್ತಿರೋ ನಾಟಕ ಅಷ್ಟೇ.